ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ. ಒಬ್ಬ ಗುರು ಹೆಂಗಿರ್ತಾನೆ? ಉಪಗುಪ್ತ ಅಂತಿದ್ದ. ಅವ ಒಬ್ಬ ಮಹಾರಾಜ. ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ. ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದ ಅವನು. ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಅಡ್ಡಾಡ್ತಿದ್ದ. ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ. ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡ್ದ. ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ, ನನ್ನ ಮನೆ ಮುಂದೆ ಎಂಥಿಂಥ ಶ್ರೀಮಂತರು ಬಂದು ನಿಂದಿರ್ತಾರ, ನಾ ಯಾರಿಗೆ ಕರೆದಿಲ್ಲ, ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ, ನೀ ನನ್ನ ಮನ್ಯಾಗ ಬಾ ಒಳಗ. ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷಾ ಬೇಡೋದು ಹತ್ತೋದಿಲ್ಲ, ನಿನಗೆ ಅನ್ನ ಯಾಕ, ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದಾಗ್ತದೆ. ನರ್ತಕಿ ಅಂತಾಳೆ, ಮನ್ಯಾಗ ಬಾ ನೀನು. ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳ, ಹೊರಗೆ ನಿಂತು ಭಿಕ್ಷಾ ಕೇಳಬೇಡ, ನನ್ನ ಮನ್ಯಾಗ ನೀ ಬಂದ್ರ ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದು. ಆವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ. ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ಸಮಯ ಬಂದಾಗ ಬರುವೆ. ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಆಕೆಗೊಂದು ರೋಗ ಬಂತು. ನರ್ತಕಿಗೆ ರೋಗ ಬಂದ ಮೇಲೆ ಊರನ್ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು, ಸಂಪತ್ತು ಕಸಗೊಂಡ್ರು, ಬಡಗಿ ತೊಗೊಂಡು ಹೊಡೆದ್ರು, ಕಲ್ಲು ತೊಗೊಂಡು ಒಗದ್ರು. ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳ್ತಾ 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 ನರ್ತಕಿ ಬಿದ್ದಿದ್ಲು. ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ. ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿತ್ತು. ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಷ್ಟು ಗುಟಕ್ಕೆ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ, ನೇವರಿಸ್ತಾನೆ. ಅವಾಗ ಆಕಿ ಬಿದ್ದಿರಿ, ಯಾರೋ ಜನ ಹೊಡೆದಿದ್ರು, ಮೈತುಂಬ ರಕ್ತ ಹರಿತಿತ್ತು, ಬಟ್ಟೆ ಹರಿದಿದ್ದು, ನೆರಳ್ತಾ ಬಿದ್ದಂಥ ನರ್ತಕಿ ಹಿಂಗ್ ದಿಟ್ಟಿಸಿ ನೋಡ್ತಾಳ. ಅವನು ನೋಡಿ ಕೇಳ್ತಾಳ, ಇಲ್ಲ, ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಸನ್ಯಾಸಿ ಅಲ್ಲೇನು ನೀನು? ಅವಾಗ ಆಕೆ ಹೇಳ್ತಾಳ, ಹೌದು, ನಾನು ಉಪಗುಪ್ತ ಸನ್ಯಾಸಿ, ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ. ಆ ನರ್ತಕಿ ಹೇಳ್ತಾಳೆ, ಅಲ್ಲ, ನನ್ನ ಹತ್ರ ಸೌಂದರ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ. ಸಂಪತ್ತಿತ್ತು, ಸೌಂದರ್ಯ ಇತ್ತು, ಅವಾಗ ಎಲ್ಲಾನು ಇತ್ತು, ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ, ಈಗ ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ. ಅವಾಗ ಸನ್ಯಾಸಿ ಅಂತಾನ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ. ಇದು ಸನ್ಯಾಸ ಧರ್ಮ. ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತುವವನು ನಿಜವಾದ ಗುರು ಆಗ್ತಾನೆ. ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ, ವಸಂತವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಅಂದ್ರ, ಈಗ ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ. ಯಾಕೆ ಆಗ್ತಾಳೆ ಅಂದ್ರೆ ಆಕಿಗೆ ನೀವು ತಾಳಿ ಕಟ್ಟಿರಿ, ತಾಳಿ ಕಟ್ಟಿದ್ದಕ್ಕೆ ಆಕಿ ಹೆಂಡತಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವ್ರು ನಿಮ್ಮ ಮಕ್ಕಳು. ಅಂದ್ರೆ ಒಂದು ನಿಮಿತ್ತ ಐತಿ, ಒಂದು ಕಾರಣ ಐತಿ. ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು, ಒಂದು ಕಾರಣಕ್ಕಾಗಿ ಬಂಧುಗಳು. ಆದ್ರೆ ಒಬ್ಬ ಸನ್ಯಾಸಿ ಏನಿದಾನೆ ಗುರು, ಅವ ಯಾವ ಕಾರಣವೂ ಇಲ್ಲದೆ ನಿಮಗ ಅನಮಿತ್ತ ಬಂಧು, ಅವನು ನಿಮಿತ್ತವಿಲ್ಲದೆ ನಿಮಗ ಬಂಧನ ಬಂದು ಕೊಟ್ಟಿದ್ದಾನ, ನಿಮಗ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ, ಅನಮಿತ್ತ ಬಂಧು ಒಬ್ಬ ಗುರು. ತಾನೂ ಬೆಳೆದಾನ, ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ್ಯಾನ. ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ.